ಇಲ್ಲ, ಕೆಟ್ಟದಾಗಿ ಯಾರು ಯಾವ್ದೇ ಹೆಣ್ಮಕ್ಳಿಗೂ ಮಾಡ್ಬಾರ್ದು. ಆದ್ರೆ ಯಾಕಂದ್ರೆ ಅದು ದರ್ಶನ್ ಅವ್ರ ಹೆಸರಿಗೆ ಕೆಟ್ಟ ಹೆಸರು ಬರುತ್ತೆ. ದರ್ಶನ್ ಅವ್ರೊಬ್ಬರ ಫಿಲ್ಮ್ ಆಕ್ಟರ್ ಒಳ್ಳೆ ಹೆಸರು ಗಳಿಸಿದ್ದಾರೆ. ಆದ್ರೆ ಅವ್ರ ಹೆಸರು ಹೇಳ್ಕೊಂಡು ಬೇರೆ ಹೆಣ್ಮಕ್ಳಿಗೆ ಬೇರೆ ಹುಡುಗರು ಕೆಟ್ಟದಾಗಿ ಮೆಸೇಜ್ ಮಾಡೋದು ಕೂಡ ತಪ್ಪು. ಆದ್ರೆ ಇದನ್ನ ಬಿಂಬಿಸೋದು ದರ್ಶನ್ ಅವ್ರ ಹೆಸರಿಗೆ ಕಳಂಕ ಬರುತ್ತೆ ಅಲ್ವಾ. ಹೀಗಾಗಿ ರಾಜ್ಯದ ಯಾವುದೇ ಯುವಕರು, ಯಾವುದೇ ಫಿಲ್ಮ್ ಆಕ್ಟರ್ ಆಗಿರ್ಲಿ, ರಾಜಕಾರಣಿ ಆಗಿರ್ಲಿ, ಯಾರೇ ಅಭಿಮಾನಿಗಳಾಗಿರ್ಲಿ, ಯಾವುದೇ ಕಾರಣಕ್ಕೆ ಯಾವುದೇ ಹೆಣ್ಮಕ್ಳಿಗೂ ಕೆಟ್ಟದಾಗಿ ದರ್ಶನ್ ಅವ್ರು ಏನ್ ಮಾಡ್ಬೇಕು? ಹಿಂಗ್ ಮಾಡಿದಾಗ ದರ್ಶನ್ ಅವ್ರು ಏನ್ ಮಾಡ್ಬೇಕು ಅಂತ ಹೇಳ್ತೀರಾ? ದರ್ಶನ್ ಅವರು ಇವಾಗ ಎಷ್ಟು ಜನ ಅಂತ ಅವ್ರು ತಡೆಯಕ್ಕಾಗತ್ತೆ ಹೇಳಿ? ಇವಾಗ ಒಬ್ಬ ವ್ಯಕ್ತಿ ಎಲ್ಲೋ ದೂರಿಂದ ಅಲ್ಲಪ್ಪ, ಒಬ್ಬೊಬ್ರಿಗೂ ಹೇಳಕ್ ಆಗಲ್ಲ, ಸರಿ. ಆದ್ರೆ ಒಂದು ಮೆಸೇಜ್, ಒಂದು ಅವರ ಅಕೌಂಟ್ ಅಲ್ಲಿ ಒಂದ್ ಮೆಸೇಜ್ ಹಾಕಿ ನನ್ನ ಅಭಿಮಾನಿಗಳು ದಯವಿಟ್ಟು ಈ ತರ ಎಲ್ಲ ಮಾಡಬೇಡಿ ಅಂತ ಹೇಳ್ಬೋದಲ್ವಾ? ಎಸ್, ಹೇಳ್ಬೇಕು, ನಿಜವಾಗ್ಲೂ ಹೇಳ್ಬೇಕು. ನಾನು ಕೂಡ ನಿಮ್ಮ ಟಿವಿ ವಾಹಿನಿ ಮೂಲಕ ಅವ್ರನ್ನ ವಿನಂತಿಯನ್ನು ಮಾಡ್ಕೋತೀನಿ ದರ್ಶನ್ ಅವರಿಗೆ. ಕೂಡಲೇ ಅವರು ಟಿವಿ ಮಾಧ್ಯಮ ವೀಕ್ಷಿಸ್ತಾ ಇದ್ರೆ, ಈ ಸದ್ಯದಲ್ಲಿ ಲೈವ್ ನೋಡ್ತಾ ಇದ್ರೆ, ಅವರ ಅಭಿಮಾನಿಗಳಿಗೆ ತಮ್ಮ ಒಂದು ಸಂದೇಶವನ್ನು ನೀಡಬೇಕು. ಯಾವುದೇ ವ್ಯಕ್ತಿ ಆಗ್ಲಿ, ಯಾವುದೇ ಮಹಿಳೆ ಆಗಿರ್ಲಿ, ಈ ರಮ್ಯಾ ಆಗಿರ್ಲಿ ಅಥವಾ ಯಾವುದೇ ಮಹಿಳೆ ಆಗಿರ್ಲಿ, ಆ ಮಹಿಳೆಗೆ ಯಾರು ಅಸಭ್ಯವಾಗಿ ಮೆಸೇಜ್ ಅನ್ನಾಗ್ಲಿ ಕಮೆಂಟ್ಸ್ ಅನ್ನಾಗ್ಲಿ ಮಾಡಬಾರ್ದು ಅಂತ ಹೇಳ್ತೀನಿ. ಧನ್ಯವಾದಗಳು ಮಂಜುನಾಥ್ ಅವರೇ. ಮೈಸೂರಿನಿಂದ ಮಮತಾ ಅಂತ ಕರೆ ಮಾಡಿದ್ದಾರೆ. ಮಮತಾ ಅವರೇ, ಏನ್ ಮಾಡೋಣ ಇಂಥವ್ರಿಗೆ? ಏನ್ ಮಾಡೋದು ಒಳ್ಳೇದು ಅನ್ಸುತ್ತೆ? ಮಮತಾ ಅವರೇ, ಧ್ವನಿ ಕೇಳಿಸ್ತಾ ಇದೆಯಾ? ಆಲ್ರೈಟ್, ಕರೆ ಕಟ್ಟಾಗಿದೆ. ವೀಕ್ಷಕರ, ನೀವು ಕೂಡ ನಿಮ್ಮ ಅಭಿಪ್ರಾಯನ ಹೇಳ್ಬೋದು, ಬಹಳ ಮುಖ್ಯ ಆಗತ್ತೆ ನಿಮ್ಮ ಅಭಿಪ್ರಾಯ. ದರ್ಶನ್ ಅವರಂತ ಒಬ್ಬ ನಟರು ನೋಡಿ, ಕೋಟಿಗಟ್ಲೆ ಅವರಿಗೆ ಅಭಿಮಾನಿಗಳಿರ್ತಾರೆ. ಅದೇ ರೀತಿ ಜನ ಬಂದು ಸಿನಿಮಾ ನೋಡಿ ಅವರಿಗೆ ಕೋಟಿಗಟ್ಲೆ ದುಡ್ಡು ಬರುತ್ತೆ. ಅದರಿಂದ ಅವರನ್ನ ಕೋಟ್ಯಂತರ ಜನ ನೋಡ್ತಾ ಇರ್ತಾರೆ. ಅವ್ರಿಗೊಂದು ಸಾಮಾಜಿಕ ಬದ್ಧತೆ ಇರುತ್ತೆ. ಬಂದು ಅವರು ಏನು ಹೇಳ್ಬೇಕು, ಈ ತರ ಎಲ್ಲ ಮಾಡಬೇಡಿ, ನನ್ನ ಅಭಿಮಾನಿಗಳಾದ್ರೆ ನನ್ನ ಹೆಸರಲ್ಲಿ ಯಾಕೆ ದರ್ಶನ್ ಅಭಿಮಾನಿಗಳು ಅಂತ ಹೇಳ್ಕೊಂಡು ಕಂಡ್ಕಂಡ ಹೆಣ್ಮಕ್ಳಿಗೆ ಈ ತರ ಎಲ್ಲ ಕೆಟ್ಟದಾಗಿ ಮೆಸೇಜ್ ಮಾಡ್ತೀರಾ, ಹೇಳ್ಬಾರ್ದು, ಈ ತರ ಮಾಡಬಾರ್ದು ಅಂತ ಹೇಳಬೇಕು ದರ್ಶನ್ ಅಂತವ್ರು ಅನ್ನೋದು ಹಲವು ಜನರ ಒತ್ತಾಯ. ಇನ್ನಷ್ಟು ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ಒಂದು ಚಿಟಿ ರಮ್ಯಾ ವರ್ಸಸ್ ದರ್ಶನ್ ಅಭಿಮಾನಿಗಳ ಫೈಟ್. ಮಾಜಿ ಸಂಸದ ರಮ್ಯಾಗೆ ಫೈರ್ ಸಂಘಟನೆ ಬೆಂಬಲಕ್ಕೆ ನಿಂತಿದೆ. ಫೈರ್ ಸಂಘಟನೆಯ ನಟ ಚೇತನ್ ಅಹಿಂಸಾ ನೇತೃತ್ವದ ಸಂಘಟನೆ ಅದು. ಚೇತನ್ ರಮ್ಯಾ ಬೆಂಬಲಕ್ಕೆ ನಿಂತಿದ್ದಾರೆ. ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಅಂಡ್ ಈಕ್ವಾಲಿಟಿ ಅನ್ನುವಂತಹ ಸಂಘಟನೆ, ಈ ಸಂಘಟನೆ ಬೆಂಬಲವನ್ನ ಕೊಟ್ಟಿದೆ ರಮ್ಯಾ ಅವರಿಗೆ. ಗೃಹ ಸಚಿವ ಡಾ ಜಿ ಪರಮೇಶ್ವರ್ಗೆ ಫೈರ್ ಸಂಘಟನೆ ಪತ್ರ ಬರೆದಿದೆ. ರಮ್ಯಾ ವಿರುದ್ಧ ಅಶ್ಲೀಲ ಮೆಸೇಜ್ಗಳು, ಮಹಿಳಾ ವಿರೋಧಿ ಮೆಸೇಜ್ಗಳಿಗೆ ಖಂಡನೆ ವ್ಯಕ್ತಪಡಿಸಿ ಪತ್ರ ಬರೆದಿದೆ. ದ್ವೇಷಪೂರಿತ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಅವಮಾನ ಇದು ಅಂತ ಹೇಳಿದೆ. ಈ ಮೆಸೇಜ್ಗಳು ದ್ವೇಷಪೂರಿತ ಮೆಸೇಜ್ಗಳು ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಅವಮಾನ ಅಂತ ಈ ಸಂಘಟನೆ ಹೇಳಿದೆ. ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಗೃಹ ಸಚಿವರನ್ನ ಒತ್ತಾಯಿಸಿದೆ. ನಮ್ಮ ಜೊತೆಗೆ ಚಿತ್ರನಟ ಚೇತನ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಕಳೆದ 2 ದಿನಗಳಿಂದ ಸಾಮಾಜಿಕ ಜಾಲತಾಣ ತಾವು ಅಬ್ಸರ್ವ್ ಮಾಡಿರಬಹುದು, ನಟಿ ರಮ್ಯಾ ವರ್ಸಸ್ ಡಿ ಬಾಸ್ ಅಭಿಮಾನಿಗಳು ಅನ್ನುವಂತ ರೀತಿಯಲ್ಲಿ ಸಿಕ್ಕಾಪಟ್ಟೆ ಜಟಾಪಟಿ ನಡೆಸ್ತಾ ಇರೋದು, ಒಂದು ಕಮೆಂಟ್ ಗಳನ್ನ ಹಾಕುವಂತ ವಿಚಾರದ ತಮ್ಮ ಗಮನಕ್ಕೆ ಬಂದಿದೆಯಾ? ಬಂದಾದ್ಮೇಲೆ ತಮ್ಮ ಅಭಿಪ್ರಾಯ ಏನು ಸರ್? ಹೌದು, ನಾನು ಗಮನಿಸಿದ್ದೀನಿ ಈ ವಿಚಾರ. ನಮಗೆ ಇದು ರಮ್ಯಾ ವರ್ಸಸ್ ಡಿ ಬಾಸ್ ಅಭಿಮಾನಿಗಳನ್ನಕ್ಕಿಂತ ರಮ್ಯಾ ಅಭಿವ್ಯಕ್ತಿ ಸ್ವತಂತ್ರ ವರ್ಸಸ್ ಕೆಲವು ವ್ಯಕ್ತಿಗಳು ಡಿ ಬಾಸ್ ಅಭಿಮಾನಿಗಳಂತ ಹೇಳ್ಕೊಳ್ಳೋರು ನಿಜವಾಗ್ಲು ದರ್ಶನ್ ಅವರು ಯಾರು ಸ್ಟಾರ್ ಆಗಿದ್ದಾರೆ ಅಂತ ಹೇಳ್ಕೊಂತವ್ರು ಅವ್ರಿಗೆ ಒಂದ್ ರೀತಿ ಕೆಟ್ಟಷ್ಟು ಕೊಡಕ್ಕೆ ಇವರ ಕೆಲಸಗಳು ಕಾಣ್ತಾ ಇದೆ. ನಮಗೆ ಸೋಷಿಯಲ್ ಮೀಡಿಯಾ ಬಹಳ ಪವರ್ಫುಲ್ ಇದೆ. ಈ ಡಿಜಿಟಲ್ ಮೀಡಿಯಾಗಳು ಬೇರೆ ಬೇರೆ ಮಾಧ್ಯಮಗಳಲ್ಲಿ ನಮ್ಮೆಲ್ಲರಲ್ಲೂ ಪವರ್ ಇದೆ. ಬಟ್ ಅದನ್ನ ಜವಾಬ್ದಾರಿಯಿಂದ ಬಳಸೋದು ಬಹಳ ಮುಖ್ಯ ಆಗತ್ತೆ. ನಮಗೆ ಎಲ್ಲರಿಗೂ ಕೂಡ ಬೇರೆಯವ್ರ ಅಭಿಪ್ರಾಯಗಳು, ಬೇರೆಯವ್ರ ವಿಚಾರಗಳು ಇಷ್ಟ ಆಗದೆ ಇರಬಹುದು. ಇವಾಗ ಕೆಲವು ಡಿ ಬಾಸ್ನ ಅಥವಾ ದರ್ಶನ್ ಅವರ ಒಂದು ಇಷ್ಟಪಡೋರಿಗೆ ಎಲ್ಲ ಒಂದು ರಮ್ಯನ್ ಮಾತು ಇಷ್ಟ ಆಗದೆ ಇರಬಹುದು. ಖಂಡಿತ ಅದನ್ನ ನೀವು ವ್ಯಕ್ತಪಡಿಸಿ, ಅದನ್ನ ನೀವು ವಿಚಾರದಲ್ಲಿ ವ್ಯಕ್ತಪಡಿಸಿ, ಅದನ್ನ ನೀವು ಒಂದು ರೀತಿ ಒಂದು ಗಾಂಭೀರ್ಯ, ಒಂದು ಚಿಂತನೆ ಮುಖಾಂತರ ವ್ಯಕ್ತಪಡಿಸಿ, ಅದು ಇನ್ನೂ ಕರ್ನಾಟಕ ಜನರಿಗೆ ಒಪ್ಪಿಗೆನೂ ಆಗಬಹುದು. ಆದ್ರೆ ನೀವು ಯಾವಾಗ ಒಂದು ಮಹಿಳಾ ವಿರೋಧಿ ಅಶ್ಲೀಲ ಮಾತುಗಳು ಆಡ್ತೀರಾ, ಯಾವಾಗ ಒಂದು ಮನುಷ್ಯತ್ವದ ವಿರೋಧ ಮಾತಾಡ್ತೀರಾ ಅಂದಾಗ ನಿಮ್ಮಲ್ಲಿ ಸತ್ಯ ಇದ್ರೂ ಕೂಡ ಅದು ಜನರಿಗೆ ತಲುಪಲ್ಲ. ಅದು ಏನಪ್ಪ ಇವರೆಲ್ಲ ಕಿಡಿಗೇಡಿಗಳು. ಆಗ್ಲೇ ದರ್ಶನ್ ಅವರ ಹೆಸರುಗಳು ಒಂದ್ ಸ್ವಲ್ಪ ಇವಾಗ ಸಮಾಜದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಷ್ಟು ಚೆನ್ನಾಗಿಲ್ಲ ಅವರ ಹೆಸರು ಇವಾಗ ಒಂದು ವರ್ಷದಿಂದ, ಎಸ್ಪೆಷಲಿ ಎಷ್ಟೋ ವರ್ಷದಿಂದ, ಬಟ್ 1 ವರ್ಷದಿಂದ ಹೆಚ್ಚಾಗಿ. ಬಟ್ ಅದನ್ನ
ನೀವು ಹೆಂಗೆ ಅದನ್ನ ಮಂಡಿಸ್ಬೇಕು ಅನ್ನೋದು ಕೂಡ ಬಹಳ ಜವಾಬ್ದಾರಿಯಿಂದ ಆಗಬೇಕು. ಸೊ ಅದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಮಾಡಿ. ಯಾರೇ ಹೋರಾಟ, ಪವರ್ಫುಲ್ ವ್ಯಕ್ತಿಗಳು ವಿರುದ್ಧ ಹೋರಾಟ ಮಾಡಿದ್ರೆ ಅಥವಾ ವಿಚಾರ ಮಂಡಿಸಿದ್ರೆ ಅದು ಬಹಳ ವಿರೋಧ ಬರುತ್ತೆ. ಬಟ್ ಮಹಿಳೆಯರಿಗೆ ಇನ್ನೂ ಕಷ್ಟ ಆಗತ್ತೆ. ಯಾಕಂದ್ರೆ ಏನಾಗತ್ತೆ ಅಂದ್ರೆ ಬಹಳ ಒಂದು ಅಶ್ಲೀಲ ಪದಗಳು, ಬಹಳ ಒಂದು ವಲ್ಗರ್ ಪದಗಳು, ಬಹಳ ಒಂದು ಯಾವ ಒಂದು ನಿಜವಾಗ್ಲೂ ಮನೆಯಲ್ಲಿ ಒಳ್ಳೆ ಒಂದು ತಂದೆ ತಾಯಿ ಸಾಕಿರೋರು, ಒಳ್ಳೆ ಒಂದು ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಇರೋರು ಅಂತ ಮಾತಾಡದೇ ಇರೋ ಮಾತುಗಳನ್ನ ಎಷ್ಟೋ ಸಲ ಬರ್ತಾ ಇದ್ದಾಗ ಅವ್ರಿಗೆ ಅದು ಇನ್ನೂ ಒಂದ್ ರೀತಿ ಮಹಿಳಾ ಹೋರಾಟಗಾರತಿಯರಿಗೆ ಇನ್ನೂ ಕಷ್ಟ ಆಗತ್ತೆ. ಅಭಿಪ್ರಾಯ ಮಂಡಿಸಲಿಕ್ಕೆ ಪ್ರತಿಯೊಬ್ಬರಿಗೂ ಅವಕಾಶ ಇದೆ, ಆದ್ರೆ ಆರೋಗ್ಯಯುತವಾದಂತಹ ಚರ್ಚೆ ನಡೆದ್ರೆ ಅನುಕೂಲ ಅನ್ನುವಂತ ಮಾತನ್ನ ನಟ ಚೇತನ್ ಅವರು ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ಈ ಒಂದು ಟ್ರೆಂಡ್ ಇದೆಯಲ್ಲ, ಇದು ಸರಿನಾ? ಅಭಿಮಾನಿಗಳ ಹೆಸರಲ್ಲಿ ಏನೇನೋ ಮೆಸೇಜ್ ಮಾಡೋದು, ಸಿಕ್ಕವರಿಗೆ ಮೆಸೇಜ್ ಮಾಡೋದು, ಕೆಟ್ಟದಾಗಿ ಮೆಸೇಜ್ ಮಾಡುವಂಥದ್ದು, ಅದನ್ನ ಈ ಸ್ಟಾರ್ಗಳು ತಂಗೇನು ಗೊತ್ತೇ ಇಲ್ಲ ಅನ್ನೋಂಗೆ ಸುಮ್ಮನಿರೋದು. ಈ ಟ್ರೆಂಡ್ ಸರಿನಾ? ಇದು ಹಿಂದೂ ಕೂಡ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ದಿಗ್ಗಜರಿದ್ರು, ಅವರುಗಳು ತಮ್ಮ ಅಭಿಮಾನಿಗಳಿಗೆ ಹಿಂಗೆ ಹೇಳ್ತಾ ಇದ್ರ? ಖಂಡಿತವಾಗ್ಲೂ ಇಲ್ಲ. ಎಂಥದೊಂದು ಒಳ್ಳೆ ಪದ್ಧತಿಯನ್ನ, ಅಂದ್ರೆ ದೇವ್ರು, ಅಭಿಮಾನಿ ದೇವ್ರು ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಕರಿತಾ ಇದ್ರು ಅವರ ಅಭಿಮಾನಿಗಳನ್ನ. ಯಾವತ್ತೂ ಕೆಟ್ಟ ಕೆಲಸ ಮಾಡುವಂತವ್ರನ್ನ ಸಪೋರ್ಟ್ ಮಾಡ್ತಾ ಇರ್ಲಿಲ್ಲ. ಆಲ್ ರೈಟ್, ಬೆಂಗಳೂರಿನಿಂದ ಕರೆ ಇದೆ, ಶಶಿ ಅಂತ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಶಶಿ ಅವರೇ. ನಮಸ್ತೆ ಮೇಡಮ್. ಸರಿನಾ ಈ ತರ ಮಾಡೋದ್? ಸರಿನಾ ಹೆಣ್ಮಕ್ಳಿಗೆ? ಇವಾಗ ಒಂದ್ ನಿಮಿಷಕ್ಕೆ ಮುಂಚೆ ನೀವು ಒಂದ್ ಮಾತು ಹೇಳಿದ್ರಿ, ಅಣ್ಣವರು ಇಂಥವ್ರನ್ನೆಲ್ಲ ಸಪೋರ್ಟ್ ಮಾಡ್ತಿದ್ರಲ್ಲ ಅಂತ. ಇವರೆಲ್ಲ ಅಣ್ಣವರು ಏನಕ್ಕಿದಾರ ಇಂಡಸ್ಟ್ರಿಲಿಂದ, ಇವರೆಲ್ಲ ಅವಮಾನ, ಇವರೆಲ್ಲ ಇಂಡಸ್ಟ್ರಿಗೆ ಇರೋದು ಅವಮಾನ. ಯಾಕಂದ್ರೆ ಇವರು ನೆನ್ನೆಯಿಂದ ಏನ್ ಮಾಡ್ತಿದ್ರು, ಈ ಮನುಷ್ಯ 3 ದಿವಸದಿಂದ ಏನ್ ಮಾಡ್ತಾ ಇದ್ದಾನೆ ಮಾತಾಡ್ಬೋದಾಗಿತ್ತಲ್ಲ. ಈ ಮನುಷ್ಯ ಒಂದ್ ಮಾತಾಡಿದ್ರೆ ಅವ್ರು ಮಾಡ್ತಾರವ್ರಿಗಾದ್ರೂ ಒಂದು ಬಿಡೋ, ನಾನೊಬ್ಬ ಫಾಲೋ ಮಾಡ್ತಾರೋ ವ್ಯಕ್ತಿ ನನ್ಗೆ ಈ ತರ ಬೈತಾ ಇದ್ದು, ಅವ್ರ ಮನೆಯ ಬೈಕ್ ವ್ಯಕ್ತಿಗಾದ್ರೂ ಒಂದಿನ ನಿಲ್ಸೋರು. ಈ ಮನುಷ್ಯನ ಏನು ಮಾತಾಡ್ತಿದ್ದಾನಂದ್ರೆ ಈ ಮನುಷ್ಯ ಅವ್ರು ಪ್ರೋತ್ಸಾಹ ಮಾಡ್ತಾ ಇದ್ದಾನೆ ಅಂತದೇ ಅರ್ಥ. ಈ ಮನುಷ್ಯ ನೀವೇ ಯಾರು ಹೇಳಿದ್ರು ದರ್ಶನ್ ಅವ್ರು ಎಲ್ಲಾರ್ನು ಕಟ್ಟಾಕಕ್ಕಾಗುತ್ತಂತ. ಎಲ್ಲಾರ್ನು ಕಟ್ಟಾಕಕ್ಕಾಗಲ್ಲ. ನಿಮ್ ಕೈಲಿ ಏನಿದೆ ಅದ್ರಲ್ಲಿ ನೀವು ಮಾಡ್ಬೋದಲ್ಲ. ಅದ್ರಲ್ಲಿ ಮಾಡಿದ್ರೆ ನಿಮ್ಮ ಫಾಲೋ ಮಾಡೋರು ನಿಮ್ ಮಾತನಾರ ಕೇಳಿ ಇದನ್ನೆಲ್ಲ ನಿಲ್ಸ್ತಾರಲ್ಲ. ಇವಾಗ ನೋಡಿ, ನಿಮ್ ಮೇಲಿರೋ ಅಭಿಮಾನಕ್ಕೋ ಇಲ್ಲ ಅವ್ರಿಗೆ ಇರೋ ಅವ್ರ ಉತ್ಸಾಹಕ್ಕೋ ಇಲ್ಲ ಅವ್ರ ಕೆಟ್ಟತನನೋ ತೋರಿಸ್ತಾ ಇದಾರೆ. ಇದರಿಂದ ಅವ್ರಿಗೂ ತೊಂದ್ರೆ, ಅವ್ರ ತರ ಇರೋ ಬೇರೆಯವ್ರ ಅಭಿಮಾನಿಗಳಿಗೂ ತೊಂದ್ರೆ. ಅವ್ರ ಯಾರು ಇನ್ನೊಬ್ರು ಫೋನ್ ಮಾಡಿ ಹೇಳಿದ್ರು ಅಭಿಮಾನಿ ಸಂಘಗಳನ್ನೆಲ್ಲ ಇದ್ ಮಾಡ್ಬಿಡಿ ಅಂತ. ಅಂತ ಅಭಿಮಾನಿ ಸಂಘಗಳಿಂದ ಎಷ್ಟು ಒಳ್ಳೆ ಕೆಲಸಗಳಾಗಿದೆ ಅಂತ, ಅದರಿಂದ ಒಳ್ಳೆ ಕೆಲಸ ಮಾಡ್ಕೊಂಡ್ರೆ ಅವ್ರಿಗೆ ಗೊತ್ತಿದೆ. ಯಾರೋ ಈ ತರ 4 ಜನ ಕೆಟ್ಟ ಜನ ಇರೋದ್ರಿಂದ ಇಂತ ಅಭಿಮಾನಿಗಳಿಗೂ ಕೆಟ್ಟ ಹೆಸರು. ಅಭಿಮಾನಿ ದೇವರುಗಳು ಅಂತ ಅಣ್ಣವ್ರು ಕರೆದಿದ್ದೆಲ್ಲ ಈಗ ಅದೇನಂತಾರಲ್ಲೇ ನೀರಿನಲ್ಲಿ ಹೋಮ ಮಾಡ್ದಂಗೆ, ಒಳ್ಳೆಯಲ್ಲಿ ಹುಣಸೆ ನೀಡಿದಂಗೆ. ಕರೆಕ್ಟ್. ಥ್ಯಾಂಕ್ ಯು ಶಶಿ ಅವರ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದಕ್ಕೆ. ಹಾಗೇನೆ ಬಸವರಾಜ್ ತೀರ್ಥಹಳ್ಳಿಯಿಂದ, ಬಸವರಾಜ್ ಅವರೇ, ಸರಿನಾ ಈ ರೀತಿ ಅಭಿಮಾನಿಗಳ ಹೆಸರಲ್ಲಿ ಈ ರೀತಿ ಎಲ್ಲ ಮೆಸೇಜ್ ಮಾಡೋದು? ಹಂಗಲ್ಲ ಮೇಡಮ್ ಅವರು, ಅಭಿಮಾನಿ ಇರ್ಬೇಕು, ಆ ತರ ಹೆಣ್ಮಕ್ಳ ಮೇಲೆ ಈ ತರ ಯೋಜನೆ ಮಾಡ್ಬಾರ್ದು. ಹೇಳಿ. ಈ ತರ ಮಾಡ್ತಾರೆ ಹೆಣ್ಮಕ್ಳು ಇದ್ದಾರೆ, ಅವ್ರ ಮನೆಯವ್ರಿಗೆ ಮಾಡಿದ್ರೆ ಅವ್ನು ಸುಮ್ನೆ ಇರ್ತಾನ ದರ್ಶನ್ ಅಭಿಮಾನಿಗಳು? ದರ್ಶನ್ ಅಭಿಮಾನಿಗಳು ದರ್ಶನ್ ಮನೆಯ ಹೆಣ್ಮಕ್ಳಿಗೆ ಈ ರೀತಿ ಮೆಸೇಜ್ ಮಾಡಿದ್ರೆ ಬೇರೆಯವ್ರ ಅಭಿಮಾನಿಗಳು ದರ್ಶನ್ ಸುಮ್ನೆ ಇರ್ತಾರ ಅಂತ ನಿಮ್ ಪ್ರಶ್ನೆ? ಅಲ್ಲ, ಅಭಿಮಾನಿ ಇದಾರಲ್ಲ ಅವ್ರ ಮನೆಯವ್ರ ಅಕ್ಕ ತಂಗಿಯರಿಗೆ ಯಾರು ಮಾಡಿದ್ರೆ ಅವ್ರು ಸುಮ್ನೆ ಇರ್ತಾರ? ಆ ಅಭಿಮಾನಿಗಳು ಅಂತ ಹೇಳ್ಕೊಂಡು ಯಾರು ಈ ತರ ಮಾಡ್ತಾ ಇದಾರೆ, ಅವ್ರ ಮನೆ ಅಕ್ಕ ತಂಗಿಯರಿಗೆ ಈ